ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಕೂರ್ಗಲ್ಲಿ ವಿಶೇಷವಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟಿಗೆ ಆಗುತ್ತೆ, ಡಿನ್ನರಿಗೆ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಕಡುಬು ಅಂತ ಹೇಳಿದ್ರೆ ಕಡುಬು ಹೇಳ್ತಾರೆ, ಪುಂಡಿ ಅಂತ ಹೇಳ್ತಾರೆ. ಎರಡು ಮೂರು ರೀತಿಯಲ್ಲಿ ಈ ಒಂದು ಬ್ರೇಕ್ಫಾಸ್ಟಿಗೆ ಹೇಳ್ತಾರೆ. ಅದನಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ದಿನ ನಾವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನಾವು ಅಕ್ಕಿಯೆಲ್ಲ ತೊಳೆದು ಬಿಟ್ಟು ನೀಟಾಗಿ ಈ ಥರ ಒಂದು ಜಾಲರಿಲಿ ಹಾಕ್ಬಿಟ್ಟು ಅಕ್ಕಿನ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಆದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಈ ಒಂದು ಅಕ್ಕಿ ಬೆಳಿಗ್ಗೆದ್ದು ನೋಡ್ತೀನಿ ನೋಡಿ, ಇಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಒಣಗಿ ಸಿಕ್ಕಿದೆ. ಇದನ್ನು ಈಗ ನಾವು ರವೆ ಉಂಟಲ್ಲ, ರವೆ ಅಂದಾಜಿಗೆ ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲೀಗ ಗ್ರೈಂಡ್ ಮಾಡಿ ಆಗಿದೆ. ಇಷ್ಟು ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ ಇದು. ಚಿಕನ್ ಗ್ರೇವಿಗೆ, ಮೀನು ಸಾರಿಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವೀಟ್ ಬೇಕಾದ್ರೂ ಮಾಡ್ಬೋದು. ನಮಗೆ ಹಂಗೆ ಮಾಮೂಲಿ ಸಾದಾ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೀತಿಯಲ್ಲೂ ಚಪ್ಪೆ ಇರಬೇಕು ಅಂತ ಆ ರೀತಿಯಲ್ಲೂ ಮಾಡ್ಕೋಬೋದು. ಈಗ ನಾನು ಗ್ರೈಂಡೆಲ್ಲ ಮಾಡ್ಕೊಂಡು ಆದಮೇಲೆ ಇಲ್ಲೀಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದು ಅಂದಾಜಿಗೆ ಒಂದು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಂಥ ತರಿ ಉಂಟಲ್ಲ, ಆ ತರಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ತರಿಯೆಲ್ಲ ಹಾಕಿ ಆಗಷ್ಟೇ ಒಂದು ಗಂಜಿ ರೀತಿಯಲ್ಲಿ ಆಗುತ್ತೆ. ಮತ್ತು ನಾವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ತಾ ಅದನ್ನೇನು ಹೇಳ್ತಾರೆ, ತಿರುಗಿಸ್ತಾ ಇರಬೇಕು. ತಿರುಗಿಸಿ ಆಗತ್ತಿಗೆ ಅದೊಂದು ನಾವು ಈಗ ಉಂಡೆ ಲಡ್ಡು ಎಲ್ಲ ಕಟ್ಟೋತ್ತಿಗೆ ಒಂದು ಅಂದಾಜಿಗೆ ಬರುತ್ತಲ್ಲ, ಆ ರೀತಿ ಅಂದಾಜಿಗೆ ನಾವು ಅದು ಬರುತ್ತೆ. ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಕೈ ರೊಟ್ಟಿ, ಆ ಅಂದಾಜಿಗೆ ಬರೋ ತನಕ ನಾವು ಇದನ್ನು ಬಿಸಿ ಮಾಡ್ತಾ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಗಂಜಿ ರೀತಿಯಲ್ಲಿ ಆಗುತ್ತೆ. ಈ ಅಂದಾಜಿಗೆ ನಾವು ನೀರು ಇಟ್ಕೋಬೇಕಾಗುತ್ತೆ. ಇಟ್ಕೊಂಡಾದಮೇಲೆ ಅದು ಚೆನ್ನಾಗಿ ಅದ್ರಲ್ಲಿ ಬೇಯುತ್ತೆ ಅಲ್ವಾ. ಬೆಂದಾದಮೇಲೆ ಮತ್ತೆ ನಮಗೆ ಇದನ್ನು ಉಂಡೆ ಕಟ್ಕೋಬೋದು. ಈ ಅಂದಾಜಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ನಮಗೆ ಬೇಕಾದ್ರೆ ಈ ಹಿಟ್ಟು ಉಂಟಲ್ವ, ಈ ಒಂದು ತರಿ ನಮಗೆ ಅಕ್ಕಿನ ಬಿಸಿಲು ಕಾಲದಲ್ಲಿ ಒಣಗಕ್ಕೆ ಹಾಕಿ ಅದನ್ನು ಮಿಲ್ಲಿಗೆ ಕೊಟ್ಬಿಟ್ಟು ತರಿ ಮಾಡ್ಕೊಂಡು ಬಂದರೂ ಆಗುತ್ತೆ. ಇಲ್ಲಿಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಇಡ್ಲಿದು ಆ ತಟ್ಟೆ ಬರುತ್ತಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲೀಗ ಒಂದೊಂದೇ ಉಂಡೆ ಮಾಡಿ ಒಂದು ನಮ್ಮ ಅಂದಾಜಿಗೆ ಒಂದು ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡದಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಅಥವಾ ತುಪ್ಪ ಏನಾದರೂ ಕೈಗೆ ಅಂಟಿಸ್ಕೊಂಡು ನಾವು ಮಾಡ್ಕೋಬೋದು. ಈಗ ಈ ಹಿಟ್ಟನ್ನೆಲ್ಲ ನಾನು ಉಂಡೆ ಕಟ್ಟಿಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿದು ಕೂರ್ಗ್ ಸ್ಪೆಷಲ್ ಒಂದು ಕಡುಬು ಅಂತಲೇ ಹೇಳ್ಬೋದು ಇದು. ಈಗ ಒಂದು 5 ನಿಮಿಷ ತಪ್ಪಿದ್ರೆ 10 ನಿಮಿಷ ಇದನ್ನು ಬೇಯಿಸಿ ಆಗತ್ತಿಗೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ತುಂಬಾ ಒಂದು ಸ್ಮೂತಾಗಿರುತ್ತೆ. ಮಕ್ಕಳಿಗೆ ಕೊಡ್ಬೋದು, ಏಜ್ ಆದವ್ರಿಗೆ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಎಣ್ಣೆಗಿಣ್ಣೇನು ಅಷ್ಟಿರಲ್ಲ, ತುಪ್ಪ ಹಾಕ್ಕೊಂಡಿರ್ತೀವಲ್ಲ. ಇಲ್ಲಿಗ ನಾನು ಮೀನು ಸಾರು ಮಾಡ್ಕೊಂಡಿದ್ದೀನಿ.